Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ. ಇನ್ನು ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಶುರು ಮಾಡಿದ್ದಾರೆ. ದೆಹಲಿ ಪೊಲೀಸರಿಂದ ಮುಂದುವರಿದ ತನಿಖೆ. ಇನ್ನು ಬಾಂಬ್ ಬ್ಲಾಸ್ಟ್ ಸ್ಥಳದಲ್ಲಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೆಂಪುಕೋಟೆಯ ಸುತ್ತಮುತ್ತ ಪೊಲೀಸರು ಕೂಡ ಮೆಗಾ ತನಿಖೆಯನ್ನ ಶುರು ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೆ ತಲಾಶೆಯನ್ನು ಮಾಡಿರುವಂಥದ್ದು. ದೆಹಲಿ ಪೊಲೀಸ್ ಮತ್ತು ಇತರೆ ಸಂಸ್ಥೆಗಳಿಂದ ಈಗಾಗಲೇ ತನಿಖೆಯು ಕೂಡ ಶುರುವಾಗಿದೆ. ಇನ್ನು ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಸೋಮವಾರ ಸಂಜೆ 6:52ರ ಸುಮಾರಿಗೆ ಕಾರ್ ಬ್ಲಾಸ್ಟ್ ಆಗಿರುತ್ತೆ. ಇನ್ನು ಈ ಬಾಂಬ್ ಬ್ಲಾಸ್ಟ್ ಸ್ಥಳದಲ್ಲಿ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನು ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿರುವಂಥದ್ದು. ಕೆಂಪುಕೋಟೆಯ ಸುತ್ತಮುತ್ತ ಪೊಲೀಸರು ಮೆಗಾ ತನಿಖೆಯನ್ನ ವಹಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ತಲಾಶೆಯನ್ನ ನಡೆಸಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಕೆಂಪುಕೋಟೆಯ ಸುತ್ತಮುತ್ತ ಘಟನಾ ಸ್ಥಳದಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ತಲಾಶೆಯನ್ನ ನಡೆಸಿದ್ದಾರೆ ದೆಹಲಿ ಪೊಲೀಸರು. ದೆಹಲಿ ಪೊಲೀಸ್ ಮತ್ತು ಇತರೆ ಸಂಸ್ಥೆಗಳಿಂದ ಈಗಾಗಲೇ ತನಿಖೆ ಕೂಡ ಶುರುವಾಗಿದೆ. ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಈಗಾಗಲೇ ದೆಹಲಿ ಸ್ತಬ್ಧವಾಗಿರುವಂಥದ್ದು. ದೆಹಲಿ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ. ಅಲ್ಲಿ ಯಾರು ಮಾಡಿದ್ದು, ಯಾವ ರೀತಿಯಾಗಿ ಮಾಡಿದ್ದು, ಹಾಗೆ ಅದೇ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಯಾಕೆ, ಎಲ್ಲದರ ಕುರಿತು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಇನ್ನು ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಸ್ಫೋಟಕಗಳ ಬ್ಯಾಗ್. ಉಗ್ರ ಉಮರ್ ಇದ್ದ i20 ಕಾರಿನಲ್ಲಿದ್ದ ಸ್ಫೋಟಕಗಳು. ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಉಮರ್ ಇದ್ದ ಕಾರಿನ ದೃಶ್ಯ ಸೆರೆಯಾಗಿದೆ. ಬ್ಯಾಗ್ನಲ್ಲಿ ಸ್ಫೋಟಕಗಳ ತಂದು ಆತ್ಮಾಹುತಿ ದಾಳಿ. ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಸ್ಫೋಟಕಗಳ ಬ್ಯಾಗ್ ಕೂಡ ಲಭ್ಯವಾಗಿದೆ. ಉಗ್ರ ಉಮರ್ ಇದ್ದ i20 ಕಾರಿನಲ್ಲಿದ್ದ ಸ್ಫೋಟಕಗಳು ಆತ್ಮಾಹುತಿ ದಾಳಿಯನ್ನ ಮಾಡಿಕೊಂಡಿರುವಂಥದ್ದು. ಸಿಸಿ ಕ್ಯಾಮೆರಾದಲ್ಲಿ ಉಮರ್ ಇದ್ದ ಕಾರಿನ ದೃಶ್ಯ ಕೂಡ ಸೆರೆಯಾಗಿದೆ. ಇನ್ನು ಬ್ಯಾಗ್ನಲ್ಲಿ ಸ್ಫೋಟಕಗಳನ್ನು ತಂದು ಆತ್ಮಾಹುತಿ ದಾಳಿಯನ್ನ ಮಾಡಿಕೊಂಡಿದ್ದಾನೆ ಡಾಕ್ಟರ್ ಉಮರ್. ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟವನ್ನು ಸಂಭವಿಸಿದ ಡಾಕ್ಟರ್ ಉಮರ್. ಈತನ ಕಾರಿನಲ್ಲಿ ಸಾಕಷ್ಟು ಸ್ಫೋಟಕಗಳ ವಸ್ತುಗಳು ಇದ್ವು ಅನ್ನೋದು ಈಗಾಗಲೇ ಎನ್ಐಎ ತನಿಖೆಯಲ್ಲಿ